ಇನ್ನೊಂದು ಪುರಾಣ ಕಥೆ ಹೇಳುತ್ತೆ, ಇಡೀ ಬ್ರಹ್ಮಾಂಡದ ಮೇಲೆ ಆಕೆ ತನ್ನ ನಾಲಿಗೆಯನ್ನ ಚಾಚಿ ಬಿಡ್ತಾಳೆ. ಹೌದು, ಆ ಬ್ರಹ್ಮಾಂಡದ ಮೇಲೆ ನಾಲಿಗೆಯನ್ನ ಚಾಚಿದಾಗ ಅಲ್ಲಿ ಬೀಳುವಂತಹ ರಕ್ತವನ್ನ ತಾನೇ ಖಂಡಿತ ತಾಯಿ ಇವಾಗ ರಕ್ತ ಬೀಜಾಸುರನ ವಧೆ ಆಗಿದ ತಕ್ಷಣ ಆತನ ರಕ್ತ ಬೀಳಬಾರ್ದು ಅಂತ ಹೇಳಿ ಇಡೀ ಭೂಮಿಗೆ ನಾಲಿಗೆಯನ್ನ ಚಾಚಿ ಬಿಡ್ತಾಳೆ ತಾಯಿ. ಚಾಚಿದಾಗ ಆತನ ರಕ್ತ ಇನ್ನೆಲ್ಲೂ ಬೀಳೋದಕ್ಕಾಗೋದಿಲ್ಲ, ಆಕೆ ನಾಲಿಗೆ ಮೇಲೆ ಬೀಳಬೇಕು. ಆ ರಕ್ತ ಅಂಥದ್ದೊಂದು ಕ್ರೌರತ್ವ ತುಂಬಿಕೊಂಡಿರ್ತಕ್ಕಂಥ ರಕ್ತವನ್ನ ಜೀರ್ಣ ಮಾಡ್ಕೊಳ್ಳುವಂಥ ಶಕ್ತಿನೂ ಆಕೆಗೊಬ್ಬಳಿಗೆ, ಬೇರೆ ಯಾರ ಕೈಲಿಂದನೂ ಆಗ್ಲಿಲ್ಲ. ಅಂತಹ ಶಕ್ತಿ ದೇವತೆ ತಾಯಿ ಕಾಳರಾತ್ರಿ. ಓಕೆ ಗುರುಗಳೇ, ಇನ್ನು ನಾವು ದುರ್ಗಾ ಮಾತೆಯ ಫೋಟೋವನ್ನ ಇಟ್ಟು ಅಥವಾ ಕಾಳಿ ಮಾತೆಯನ್ನೇ ಫೋಟೋನ ಇಟ್ಟು ಇವತ್ತು ಪೂಜೆ ಮಾಡ್ಬೇಕಾ ಅಂತ? ಹೌದು, ನಾವು ಕಾಳಿ ಮಾತೆ ಹೇಗೆ ಗುರುಗಳೇ ಇವತ್ತು ಅನುಷ್ಠಾನ ನೋಡಿ, ಕೆಲವೊಂದು ಕಡೆ ಏನ್ ಹೇಳ್ತಾರೆ ಜ್ಞಾನಿಗಳು ಮತ್ತು ಒಂದಿಷ್ಟು ತಿಳಿದಿರ್ತಕ್ಕಂಥವ್ರು ಏನ್ ಹೇಳ್ತಾರೆ, ಮನೆಯಲ್ಲಿ ರೌದ್ರ ದೇವತೆಗಳ ಫೋಟೋ ಇಡಬಾರ್ದು. ಹೌದು, ಬಹಳಷ್ಟು ಜನ ಹೇಳ್ತಾರೆ ಚಾಮುಂಡೇಶ್ವರಿ ಫೋಟೋನು ಕೂಡ ಇಡಬಾರ್ದು. ಅದ್ ನಿಜನಾ? ಹೇಳ್ತಾರೆ. ಹೌದು, ಖಂಡಿತ ಹೌದು. ಇವತ್ತಿನ ದಿವಸ ನಾವೇನ್ ಮಾಡ್ತೀವಿ, ಭಕ್ತಿಗೆ ಏನ್ ಮಾಡ್ಬಿಡ್ತೀವಿ, ಮನೆಯಲ್ಲಿ ಸಿಕ್ಕಲ್ ದೇವ್ರ ಫೋಟೋ, ಹೌದು, ಎಲ್ಲಂದ್ರಲ್ಲಿ ಫೋಟೋಗಳನ್ನ ಹಾಕ್ಬಾರ್ದು. ಯಾಕೆ ಅಂತಂದ್ರೆ ದೇವರನ್ನ ಮನೆಯಲ್ಲಿ ಏನಕ್ಕೆ ಇಡ್ತೀವಿ, ಒಂದು ಪಾಸಿಟಿವ್ ಎನರ್ಜಿ ನಮಗ್ ಬರಬೇಕು. ಅದಕ್ಕೊಂದು ಲಿಮಿಟೇಷನ್ಸ್ ಅಂತ ಇದೆ. ನಮ್ಮ ದೇಹ ತಡ್ಕೊಳತಕ್ಕಂಥ ಶಕ್ತಿಗೆ ಮಾತ್ರ ನಾವು ಅದನ್ನು ಅವಲಂಬಿಸಬೇಕು. ಯಥೇಚ್ಛವಾಗಿ ಭಗವಂತನ ಫೋಟೋ ಸಿಗುತ್ತೆ ಅಂತ ಅಂದ್ಬಿಟ್ಟು ತಗೊಂಬಂದ್ ತುಂಬಿಸ್ತಾ ಇದ್ರೆ ಅದು ತಪ್ಪು. ಭಗವಂತ ಅಲ್ಲಿದ್ದಾನೆ ಅಂತಂದ್ಮೇಲೆ ಆತನಿಗೊಂದು ಗೌರವ ಸಿಗಬೇಕು. ಅಲ್ಲೇನಾಗುತ್ತೆ, ಜಾಸ್ತಿ ದೇವರನ್ನ ನಾವು ಮನೇಲಿ ಕರ್ಕೊಂಡ್ಬಂದು ಕೂಡಿಸ್ಕೊಳ್ಳೋದ್ರಿಂದ ಪಾಸಿಟಿವ್ ಎನರ್ಜಿ ಅಲ್ಲಿ ತುಂಬಿ ತುಳುಕತ್ತೆ, ಜಾಸ್ತಿ ಆಗೋಗುತ್ತೆ. ಅದನ್ನ ಫೇಸ್ ಮಾಡೋ ಶಕ್ತಿ ನಮಗೆ ಬರಲ್ಲ. ಸಾಧಾರಣವಾಗಿ ತಾವು ನೋಡ್ಬೋದು, ಕೆಲವೊಂದಷ್ಟು ಜನರ ಮನೆಯಲ್ಲಿ ಯಾರು ಅತಿ ಹೆಚ್ಚು ದೇವರ ಪೂಜಾನುಷ್ಠಾನದಲ್ಲಿ ನಿರತರಾಗಿ ಅವ್ರ ಮನೆಯಲ್ಲಿ ಹೆಚ್ಚು ದೇವ್ರ ಪೂಜೆ ಮಾಡ್ತಾ ಇರ್ತಾರೋ, ದೇವ್ರ ಪೂಜೆ ಮಾಡೋದು ಅನ್ನೋದಕ್ಕಿಂತ ದೇವ್ರ ಫೋಟೋಗಳು ತಮ್ಮ ತುಂಬಿಸ್ಕೊಂಡ್ಬಿಡ್ತಾ ಇರ್ತಾರೋ, ಆ ಮನೆಯಲ್ಲಿ ಯಾರೋ ಒಬ್ಬರಿಗೆ ಮಾನಸಿಕವಾಗಿ ಒಂಥರ ಬದಲಾಗ್ಬಿಟ್ಟಿರ್ತಾರೆ, ತಡ್ಕೊಳ್ಳೋ ಶಕ್ತಿ ಇರಲ್ಲ ಅವ್ರಿಗೆ. ಅಂದ್ರೆ ದೇವ್ರ ಮನೆಯಲ್ಲೇ ನಾವು ದೇವರನ್ನ ಇಟ್ಟು, ಅಂದ್ರೆ ನಾವು ಯಾವ ದೇವರನ್ನ ಹಾಲಲ್ಲೂ ಇಡ್ಬೋದು, ಬೆಡ್ರೂಮ್ ಅಲ್ಲೂ ಅಷ್ಟೇ. ಬೆಡ್ರೂಮ್ ಅಲ್ಲಿ ನೀವು ಇಡಬೇಕಾದ್ರೂ ಕೂಡ ಅದಕ್ಕೊಂದು ರೀತಿ ನೀತಿ ಅನ್ನೋದಿದೆ. ಬಹಳಷ್ಟು ಕಡೆ ಹೇಳ್ತಾರೆ ಗುರುಗಳೇ, ಮನೆಯಲ್ಲಿ ದೇವರ ಮನೆಯಲ್ಲಿ ಬಿಟ್ಟು ಇನ್ನೆಲ್ಲೂ ದೇವರ ಫೋಟೋಗಳನ್ನ ಇಡಬೇಡಿ, ಅಥವಾ ಪೂಜೆಯನ್ನ ಈಗ ದೇವರ ಮನೆಯಲ್ಲಿ ಇಟ್ಟಂತಹ ವಸ್ತುಗಳಿಗೆ, ದೇವರುಗಳಿಗೆ ಮಾತ್ರ ಪೂಜೆಯನ್ನ ಸಲ್ಲಿಸಿ. ನೀವು ದೇವರ ಮನೆ ಬಿಟ್ಟು ಹೊರಗಡೆ ಇರುವಂತಹ ಫೋಟೋಗಳಿಗೆ ಪೂಜೆಯನ್ನ ಸಲ್ಲಿಸಿದ್ರೆ ಅದು ಅಷ್ಟು ಸಲ್ಲಲ್ಲ ಅಂತ ಹೇಳ್ತಾರೆ. ನಿಜನಾ? ಎಷ್ಟೋ ಜನ ಹೇಳ್ತಾರೆ, ಈಗ ಮನೆಯಲ್ಲಿ ಎದ್ದಿದ ತಕ್ಷಣ ದೇವ್ರ ಫೋಟೋ ನೋಡ್ಬೇಕು ಅಂತ ಹೇಳ್ತಾರೆ. ಹೌದು, ನಾವು ಹೇಳ್ತೀವಿ ದೇವರ ಮನೆ ಬಿಟ್ರೆ ಆಚೆ ಕಡೆ ಎಲ್ಲೂ ದೇವರ ಪೂಜೆ, ದೇವರ ಒಂದು ಫೋಟೋ ಆಗಿರ್ಲಿ ವಿಗ್ರಹ ಆಗಿರ್ಲಿ ಕಾಣಿಸ್ಬಾರ್ದು ಅಂತ. ಯಾತಕ್ಕೋಸ್ಕರ? ದೇವರ ಮನೆ ಅಂತ ನಾವೇನಕ್ಕೆ ಹೇಳ್ತೀವಿ, ದೇವರಿಗೆ ಆಗಿರ್ತಕ್ಕಂಥ ಒಂದು ಸನ್ನಿಧಾನ. ಅವ್ರನ್ನ ಕರ್ಕೊಂಬಂದು ಆಚೆ ಕಡೆ ಕೂಡಿಸೋದು ಅಷ್ಟು ತೃಪ್ತಿ ಇಲ್ಲ. ಈಗ ಎಷ್ಟೋ ಜನ ಹೇಳ್ತಾರೆ ಬೆಳಗ್ಗೆ ಎದ್ದ ತಕ್ಷಣ ದೇವ್ರ ಫೋಟೋ ನೋಡ್ಬೇಕಲ್ವಾ ಅಂತ ಹೇಳಿ. ಮತ್ತೆ ಹಿರಿಯರು ನಮಗೊಂದು ವಿಶೇಷವಾಗಿರ್ತಕ್ಕಂಥ ಒಂದು ಕೈಂಕರ್ಯವನ್ನು ಹೇಳ್ಕೊಟ್ಟಿದ್ದಾರೆ, ಒಂದು ಶ್ಲೋಕವನ್ನು ಹೇಳ್ಕೊಟ್ಟಿದ್ದಾರೆ. ಬೆಳಗ್ಗೆ ಎದ್ದ ತಕ್ಷಣ ಕೈಯನ್ನ ಈ ರೀತಿ ಉಜ್ಕೊಳ್ತಕ್ಕಂಥದ್ದು, ನಮ್ಮ ಕಣ್ಣುಗಳಿಗೆ ಈ ರೀತಿ ಮುಟ್ಟಿಸ್ಕೊಂಡು ಈ ರೀತಿಯಾಗಿ ಕೈಯಲ್ಲಿಟ್ಕೊಂಡು, ಕರಾಗ್ರೇ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತೇ ಗೌರಿ, ಪ್ರಭಾತೆ ಕರದರ್ಶನಂ ಅಂತ ಹೇಳ್ತೀವಿ. ಯಾತಕ್ಕೋಸ್ಕರ ಹೇಳ್ಕೊಟ್ಟಿದ್ದಾರೆ ಅದನ್ನ? ಇದು ನಮ್ಮ ಹಸ್ತ, ನಮ್ಮ ದೇಹದ ಎಲ್ಲಾ ರೀತಿ ಇರ್ತಕ್ಕಂಥ ಶಕ್ತಿಗಳು ಕೂಡ ಇದರಲ್ಲೇ ಇದೆ. ಪ್ರಾಣ ಹೋಗೋ ಮೂಮೆಂಟ್ ಅಲ್ಲೂ ಅಷ್ಟೇ, ನೀವು ಎಲ್ಲೋ ಒಂದಷ್ಟು ಜನಕ್ಕೆ ಹಾರ್ಟ್ ಅಟ್ಯಾಕ್ ಆಗೋರಿಗೆ ಏನಾದ್ರೂ ಅವ್ರು ಮುಷ್ಟಿ ಹಿಡಿದ್ಬಿಟ್ರೆ ಹಾರ್ಟ್ ಅಟ್ಯಾಕ್ ಅನ್ನು ಕೂಡ ಶಕ್ತಿಯಿಂದ ಅವ್ರು ಅದನ್ನ ಎದುರಿಸ್ಕೊಂಡು ಆಚೆ ಬರ್ತಾರೆ. ಕೈ ಬಿಟ್ಬಿಟ್ರೆ ಮುಗಿದೋಯ್ತು. ಇದನ್ನ ಮುಷ್ಟಿ ಎಷ್ಟು ಗಟ್ಟಿ ಗಡಿತೀವೋ ನಮ್ಮ ಪ್ರಾಣ ಅಷ್ಟೇ ಇರುತ್ತೆ. ಹಾಗಾಗಿ ನಮ್ಮೆಲ್ಲಾ ಶಕ್ತಿಗಳು ಕೂಡ ಈ ಕೈಯಲ್ಲಿರುತ್ತೆ. ಅದಕ್ಕೋಸ್ಕರ ಈ ರೀತಿಯಾಗಿ ಕೈಯನ್ನ ಈ ರೀತಿ ಇಟ್ಕೊಂಡು ಒಂದು ಮಂತ್ರವನ್ನ ಹೇಳ್ತೀವಿ. ನಾವೇನು ಹೇಳ್ತೀವಿ, ನಾನು ಈಗಾಗಲೇ ಹೇಳಿದಾಗೆ, ಕರಾಗ್ರೇ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತೇ ಗೌರಿ, ಪ್ರಭಾತೆ ಕರದರ್ಶನಂ ಅಂತ. ಇದು ನಮ್ಮ ಜೀವ. ಈ ಜೀವದಲ್ಲಿ ನಾವು ಭಗವಂತನನ್ನ ನೋಡಬೇಕು. ಹಾಗಾಗಿ ನಾವು ಇಷ್ಟಲ್ಲಿ ಮಾತ್ರ ಭಗವಂತನ ಆರಾಧನೆಯನ್ನು ಮಾಡ್ಕೊಂಡು ಎದ್ದು ಬಂದ್ರೆ ಯಾವುದೇ ರೀತಿ ದೋಷ ಇಲ್ಲ. ಆದ್ರೆ ಒಂದಷ್ಟು ಜನ ಏನ್ ಮಾಡ್ತಾರೆ, ಬೆಡ್ರೂಮ್ ಅಲ್ಲಿ ಏನು ಎಲ್ಲ 300 ಮುಕ್ಕೋಟಿ ದೇವತೆಗಳ ಫೋಟೋನು ಹಾಕೊಂಡ್ಬಿಡ್ತಾರೆ, ಎದ್ದಿದ ತಕ್ಷಣ ನನಗೆ ಒಳ್ಳೇದಾಗ್ಬಿಡ್ಬೇಕು ಅಂತ. ಅದು ತಪ್ಪು. ಹಾಗಾಗಿ ರೌದ್ರ ದೇವತೆಗಳ ಫೋಟೋವನ್ನ ಇಟ್ಕೊಂಡು ಪೂಜೆ ಮಾಡಬಾರ್ದು ಮನೆಯಲ್ಲಿ. ಇವತ್ತಿನ ದಿವಸ ಪೂಜೆ ಮಾಡ್ಬೋದು. ಏನಕ್ಕೆ ಅಂತಂದ್ರೆ ಇವತ್ತು ಆ ತಾಯಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ದಿನ. ಇವತ್ತು ಒಂದು ದಿವಸ ಮಾತ್ರ ದೇವಿ ಕಾಳರಾತ್ರಿಯ ಒಂದು ಆರಾಧನೆಯನ್ನು ಮಾಡೋದ್ರಿಂದ ಯಾವುದೇ ರೀತಿ ತಪ್ಪಿಲ್ಲ. ಇವತ್ತು ಮಾಡಿ ಗುರುಗಳೇ ಆ ಫೋಟೋ ಏನ್ ಮಾಡಬೇಕು, ಬಿಸಾಕ್ಬಿಡ್ಬೇಕಾ? ತಪ್ಪು. ಯಾವ್ದಾದ್ರೂ ದೇವಸ್ಥಾನ ಇದ್ರೆ ಅಲ್ಲೋಗಿ ಹಿಡಿ, ಅಲ್ಲೋಗಿ ಅದನ್ನ ಸಮರ್ಪಣೆಯನ್ನ ಮಾಡಿ. ಈ ರೀತಿಯಾಗಿರ್ತಕ್ಕಂಥದ್ದು ಒಂದು ವಿಚಾರ. ಎಷ್ಟೋ ಜನ ಹೇಳ್ತಾರೆ ಮನೆಯಲ್ಲಿ ಹನುಮನ ಫೋಟೋ ಕೂಡ ಇಟ್ಕೋಬಾರ್ದು. ಯಾತಕ್ಕೆ ಇಟ್ಕೋಬಾರ್ದು? ಹನುಮಂತ ವಿಶೇಷವಾಗಿರ್ತಕ್ಕಂಥ ಬ್ರಹ್ಮಚಾರಿ. ಮನೇಲಿ ಹೆಣ್ಮಕ್ಳು ಇರ್ತಾರೆ, ಮನೇಲಿ ಹೆಣ್ಣು ಮಕ್ಕಳ ಋತುಕಾಲ ಆಗುತ್ತೆ. ಹನುಮಂತನ ಫೋಟೋ ಹೇಗೆ ಇಟ್ಕೋತೀರಾ? ಹಂಗಂತ ಹೆಣ್ಮಕ್ಳು ಋತುಕಾಲ ಆಗೋದನ್ನ ನಾವು ತಪ್ಪು ಅಂತ ಹೇಳಕ್ಕಾಗುತ್ತಾ? ಇಲ್ಲ. ಇಂಥದ್ದೊಂದಿಷ್ಟು ವಾದ ವಿವಾದದ ಪ್ರಶ್ನೆಗಳು ಎದುರಾಗಬಾರ್ದು ಅಂತಾನೆ ಹನುಮನ ಫೋಟೋವನ್ನ ಇಟ್ಕೋಬೇಡಿ ಅಂತ ಹೇಳಿ ಓಪನ್ ಆಗಿ ಹೇಳ್ತಾರೆ. ಯಾಕೆ ಅಂತಂದ್ರೆ ನಾವು ಹೆಣ್ಮಕ್ಳು ಈ ರೀತಿ ಇರ್ತಾರೆ, ಹನುಮಂತ ಬ್ರಹ್ಮಚಾರಿ, ನೀವು ಅದ್ ಮಾಡಬೇಡಿ ಇದ್ ಮಾಡಬೇಡಿ ಅಂದ್ರೆ ಮನೇಲಿ ಹೆಣ್ಮಕ್ಳು ಎಲ್ಲಿ ಹೋಗ್ಬೇಕು? ಮತ್ತೆ ದೇವರ ಮನೆಯಲ್ಲಿ ಇಡಬಹುದಾ ಗುರುಗಳೇ ಆಂಜನೇಯನ ಫೋಟೋ? ಅಮ್ಮ, ದೇವರ ಮನೆಯಲ್ಲಿ ಇಡೋದಾದ್ರೂ ಕೂಡ
ಎಲ್ಲೋ ಒಂದು ಕಡೆ ಸಾಕಷ್ಟು ಜನ ಹೇಳ್ತಾರೆ ಹನುಮನ ಫೋಟೋನ ಇಡಬಾರ್ದು ಅಂತ ಹೇಳ್ತಾರೆ. ಆದರೆ ಹನುಮಂತ ಸರ್ವಾಂತರ್ಯಾಮಿ, ಎಲ್ಲರ ಜೊತೆನೂ ಕೂಡ ಹನುಮಂತ ಇರ್ತಾನೆ. ದೇವರ ಮನೆಯಲ್ಲಿ ಚಿಕ್ಕದಾಗಿ ಒಂದು ಫೋಟೋ ಇಟ್ಟು ಪೂಜೆ ಮಾಡೋದ್ರಿಂದ ಏನೂ ಸಮಸ್ಯೆ ಇಲ್ಲ. ಆದರೆ ಹನುಮಂತನ ಫೋಟೋ ಅಲ್ಲಿ ಇದೆ ಅಂತಂದ್ಮೇಲೆ ನಾವು ಅಷ್ಟೇ ಜೋಪಾನವಾಗಿರ್ಬೇಕು. ಸರಿ ಗುರುಗಳೇ, ಇವತ್ತು ನವರಾತ್ರಿಯ 7ನೇ ದಿನ ಯಾವ ರೀತಿ ನಾವು ಆಚರಣೆ ಮಾಡಬೇಕು, ಕಾಳರಾತ್ರಿಯನ್ನು ಹೇಗೆ ಪೂಜಿಸಬೇಕು, ಯಾವ ನೈವೇದ್ಯವನ್ನು ಇಡಬೇಕು, ಆ ತಾಯಿಯನ್ನು ಒಲಿಸ್ಕೊಳ್ಳೋದು ಹೇಗೆ, ಇದೆಲ್ಲವನ್ನ ನಮ್ಮ ಗ್ಯಾರಂಟಿ ನ್ಯೂಸ್ ವೀಕ್ಷಕರಿಗೆ ಸವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ರ. ಧನ್ಯವಾದ ಗುರುಗಳೇ. ಸಂತೋಷ, ಒಳ್ಳೆಯದಾಗಲಿ. ನವರಾತ್ರಿಯ 7ನೇ ದಿನದ ಕಾಳರಾತ್ರಿ ದೇವಿಯ ಸಂಪೂರ್ಣ ಕೃಪಾಶೀರ್ವಾದ ಸದಾಕಾಲ ನಿಮ್ಮೆಲ್ಲರ ಮೇಲೂ ಕೂಡ ಇರಲಿ ಅಂತ ನಾನು ಮತ್ತೊಮ್ಮೆ ಕೇಳ್ಕೊಳ್ತಾ, ನವರಾತ್ರಿ ದಸರಾ ಹಬ್ಬದ ವಿಶೇಷ ಶುಭಾಶಯಗಳು. ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ನವರಾತ್ರಿ ನವದುರ್ಗೆಯರ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.